ಬೆಂಗಳೂರಿಗೆ ಹೊರಟಿದ್ದೀರಾ ಸರ್? ದೇವೇಗೌಡರು ಸಮ್ಮುಖದಲ್ಲಿ ಸಭೆ ಬೇರೆ ಇದೆ. ಇಲ್ಲ, ಮೀಟಿಂಗ್ಗಳು ನಡೀತಾ ಇದೆ. ನಿನ್ನೆ ದಿನ ನಿಖಿಲ್ ಕುಮಾರಸ್ವಾಮಿ ನೇತೃತ್ವದಲ್ಲಿ ಸಂಜೆ 6:30-7 ಗಂಟೆವರೆಗೂ ಕೋಲಾರದ ಒಂದು ಪಕ್ಷದ ಕಾರ್ಯಕರ್ತರು ನಾಯಕರ ಜೊತೆ ಚರ್ಚೆ ಆಗಿದೆ. ಇವತ್ತು ಸಹ ಮಂಡ್ಯ ಲೋಕಸಭಾ ಕ್ಷೇತ್ರದ ಎಲ್ಲ ಕಾರ್ಯಕರ್ತರು ನಾಯಕರ ಸಭೆಯನ್ನು ಇವತ್ತು ಪಕ್ಷದ ಕಚೇರಿಯಲ್ಲಿ ನಿಖಿಲ್ ಕುಮಾರಸ್ವಾಮಿ ನೇತೃತ್ವದಲ್ಲಿ ನಡೀತಾರೆ. ಸರ್, ಈಗ ಮಂಡ್ಯದಿಂದ ನೀವು ನಿಲ್ಲಬೇಕು ಅಂತ ಸಾಕಷ್ಟು ಒತ್ತಡಗಳು ಕೂಡ ಕೇಳಿಬರ್ತಿದೆ ಸರ್. ಅದು ಏನೇ ಇದ್ರೂ ಮಂಡ್ಯದಲ್ಲಿ ಒಬ್ಬ ಸಾಮಾನ್ಯ ನಮ್ಮ ಪಕ್ಷದ ಕಾರ್ಯಕರ್ತರು ನಿಂತು ಗೆಲ್ತಕ್ಕಂಥ ವಾತಾವರಣ ಈ ಬಾರಿ ಇದೆ. ಸರಿ, ಕಳೆದ ಬಾರಿ ನಡೆದ ಚುನಾವಣೆ ಬೇರೆ. ಎಲ್ಲಾ ಪಕ್ಷಗಳು ಅದು ಹೊಂದಾಣಿಕೆ ಅಂತ ಕಾಂಗ್ರೆಸ್ ಜೊತೆಲಿ ಇದ್ರು. ಸಂಪೂರ್ಣ ಕಾಂಗ್ರೆಸ್ 100 ಭಾಗ ಅಂದ್ರೆ ಒಂದು 2-3% ಮಾಡಿರ್ಬೋದು ನಮಗೆ. ಇನ್ನು ಉಳಿದವರೆಲ್ಲ ಪಕ್ಷೇತರ ಅಭ್ಯರ್ಥಿಗೆ ಕೆಲಸ ಮಾಡಿರ್ತಕ್ಕಂಥ ಬಿಜೆಪಿ, ಕಾಂಗ್ರೆಸ್, ಅಲ್ಲಿಂದ ರೈತ ಸಂಘ ಎಲ್ಲ ಒಟ್ಟಾಗಿ ಕೆಲಸ ಮಾಡಿದ್ರು. ಈ ಬಾರಿ ಆ ಪರಿಸ್ಥಿತಿ ಇಲ್ಲ. ಬಿಜೆಪಿನಲ್ಲಿ ಇರ್ತಕ್ಕಂಥ ಹಲವಾರು ಪ್ರಮುಖರಲ್ಲಿ ನಾವು ಹೊಂದಾಣಿಕೆ ಮಾಡಿ ಹೋಗಬೇಕು ಅಂತಕ್ಕಂಥ ನಿರ್ಧಾರಗಳು ಸ್ಥಳೀಯವಾಗಿ ಮಾಡ್ಕೊಂಡಿದ್ದಾರೆ. ಅಲ್ಲಿ ಒಂದು ಅಪಸ್ವರಗಳು ಬರ್ತಕ್ಕಂಥ ಈ ಸಂದರ್ಭದಲ್ಲಿ ಸರ್ವೇ ಬೆಂಗಳೂರಿಗೆ ಹೊರಟಿದ್ದೀರಾ ಸರ್? ದೇವೇಗೌಡರು ಸಮ್ಮುಖದಲ್ಲಿ ಸಭೆ ಬೇರೆ ಇದೆ. ಇಲ್ಲ, ಮೀಟಿಂಗ್ಗಳು ನಡೀತಾ ಇದೆ. ನಿನ್ನೆ ದಿನ ನಿಖಿಲ್ ಕುಮಾರಸ್ವಾಮಿ ನೇತೃತ್ವದಲ್ಲಿ ಸಂಜೆ 6:30-7 ಗಂಟೆವರೆಗೂ ಕೋಲಾರದ ಒಂದು ಪಕ್ಷದ ಕಾರ್ಯಕರ್ತರು ನಾಯಕರ ಜೊತೆ ಚರ್ಚೆ ಆಗಿದೆ. ಇವತ್ತು ಸಹ ಮಂಡ್ಯ ಲೋಕಸಭಾ ಕ್ಷೇತ್ರದ ಎಲ್ಲ ಕಾರ್ಯಕರ್ತರು ನಾಯಕರ ಸಭೆಯನ್ನು ಇವತ್ತು ಪಕ್ಷದ ಕಚೇರಿಯಲ್ಲಿ ನಿಖಿಲ್ ಕುಮಾರಸ್ವಾಮಿ ನೇತೃತ್ವದಲ್ಲಿ ನಡೀತಾರೆ. ಸರ್, ಈಗ ಮಂಡ್ಯದಿಂದ ನೀವು ನಿಲ್ಲಬೇಕು ಅಂತ ಸಾಕಷ್ಟು ಒತ್ತಡಗಳು ಕೂಡ ಕೇಳಿಬರ್ತಿದೆ ಸರ್. ಅದು ಏನೇ ಇದ್ರೂ ಮಂಡ್ಯದಲ್ಲಿ ಒಬ್ಬ ಸಾಮಾನ್ಯ ನಮ್ಮ ಪಕ್ಷದ ಕಾರ್ಯಕರ್ತರು ನಿಂತು ಗೆಲ್ತಕ್ಕಂಥ ವಾತಾವರಣ ಈ ಬಾರಿ ಇದೆ. ಸರಿ, ಕಳೆದ ಬಾರಿ ನಡೆದ ಚುನಾವಣೆ ಬೇರೆ. ಎಲ್ಲಾ ಪಕ್ಷಗಳು ಅದು ಹೊಂದಾಣಿಕೆ ಅಂತ ಕಾಂಗ್ರೆಸ್ ಜೊತೆಲಿ ಇದ್ರು. ಸಂಪೂರ್ಣ ಕಾಂಗ್ರೆಸ್ 100 ಭಾಗ ಅಂದ್ರೆ ಒಂದು 2-3% ಮಾಡಿರ್ಬೋದು ನಮಗೆ. ಇನ್ನು ಉಳಿದವರೆಲ್ಲ ಪಕ್ಷೇತರ ಅಭ್ಯರ್ಥಿಗೆ ಕೆಲಸ ಮಾಡಿರ್ತಕ್ಕಂಥ ಬಿಜೆಪಿ, ಕಾಂಗ್ರೆಸ್, ಅಲ್ಲಿಂದ ರೈತ ಸಂಘ ಎಲ್ಲ ಒಟ್ಟಾಗಿ ಕೆಲಸ ಮಾಡಿದ್ರು. ಈ ಬಾರಿ ಆ ಪರಿಸ್ಥಿತಿ ಇಲ್ಲ. ಬಿಜೆಪಿನಲ್ಲಿ ಇರ್ತಕ್ಕಂಥ ಹಲವಾರು ಪ್ರಮುಖರಲ್ಲಿ ನಾವು ಹೊಂದಾಣಿಕೆ ಮಾಡಿ ಹೋಗಬೇಕು ಅಂತಕ್ಕಂಥ ನಿರ್ಧಾರಗಳು ಸ್ಥಳೀಯವಾಗಿ ಮಾಡ್ಕೊಂಡಿದ್ದಾರೆ. ಅಲ್ಲಿ ಒಂದು ಅಪಸ್ವರಗಳು ಬರ್ತಕ್ಕಂಥ ಈ ಸಂದರ್ಭದಲ್ಲಿ ಸರ್ವೇ ಬೆಂಗಳೂರಿಗೆ ಹೊರಟಿದ್ದೀರಾ ಸರ್? ದೇವೇಗೌಡರು ಸಮ್ಮುಖದಲ್ಲಿ ಸಭೆ ಬೇರೆ ಇದೆ. ಇಲ್ಲ, ಮೀಟಿಂಗ್ಗಳು ನಡೀತಾ ಇದೆ. ನಿನ್ನೆ ದಿನ ನಿಖಿಲ್ ಕುಮಾರಸ್ವಾಮಿ ನೇತೃತ್ವದಲ್ಲಿ ಸಂಜೆ 6:30-7 ಗಂಟೆವರೆಗೂ ಕೋಲಾರದ ಒಂದು ಪಕ್ಷದ ಕಾರ್ಯಕರ್ತರು ನಾಯಕರ ಜೊತೆ ಚರ್ಚೆ ಆಗಿದೆ. ಇವತ್ತು ಸಹ ಮಂಡ್ಯ ಲೋಕಸಭಾ ಕ್ಷೇತ್ರದ ಎಲ್ಲ ಕಾರ್ಯಕರ್ತರು ನಾಯಕರ ಸಭೆಯನ್ನು ಇವತ್ತು ಪಕ್ಷದ ಕಚೇರಿಯಲ್ಲಿ ನಿಖಿಲ್ ಕುಮಾರಸ್ವಾಮಿ ನೇತೃತ್ವದಲ್ಲಿ ನಡೀತಾರೆ. ಸರ್, ಈಗ ಮಂಡ್ಯದಿಂದ ನೀವು ನಿಲ್ಲಬೇಕು ಅಂತ ಸಾಕಷ್ಟು ಒತ್ತಡಗಳು ಕೂಡ ಕೇಳಿಬರ್ತಿದೆ ಸರ್. ಅದು ಏನೇ ಇದ್ರೂ ಮಂಡ್ಯದಲ್ಲಿ ಒಬ್ಬ ಸಾಮಾನ್ಯ ನಮ್ಮ ಪಕ್ಷದ ಕಾರ್ಯಕರ್ತರು ನಿಂತು ಗೆಲ್ತಕ್ಕಂಥ ವಾತಾವರಣ ಈ ಬಾರಿ ಇದೆ. ಸರಿ, ಕಳೆದ ಬಾರಿ ನಡೆದ ಚುನಾವಣೆ ಬೇರೆ. ಎಲ್ಲಾ ಪಕ್ಷಗಳು ಅದು ಹೊಂದಾಣಿಕೆ ಅಂತ ಕಾಂಗ್ರೆಸ್ ಜೊತೆಲಿ ಇದ್ರು. ಸಂಪೂರ್ಣ ಕಾಂಗ್ರೆಸ್ 100 ಭಾಗ ಅಂದ್ರೆ ಒಂದು 2-3% ಮಾಡಿರ್ಬೋದು ನಮಗೆ. ಇನ್ನು ಉಳಿದವರೆಲ್ಲ ಪಕ್ಷೇತರ ಅಭ್ಯರ್ಥಿಗೆ ಕೆಲಸ ಮಾಡಿರ್ತಕ್ಕಂಥ ಬಿಜೆಪಿ, ಕಾಂಗ್ರೆಸ್, ಅಲ್ಲಿಂದ ರೈತ ಸಂಘ ಎಲ್ಲ ಒಟ್ಟಾಗಿ ಕೆಲಸ ಮಾಡಿದ್ರು. ಈ ಬಾರಿ ಆ ಪರಿಸ್ಥಿತಿ ಇಲ್ಲ. ಬಿಜೆಪಿನಲ್ಲಿ ಇರ್ತಕ್ಕಂಥ ಹಲವಾರು ಪ್ರಮುಖರಲ್ಲಿ ನಾವು ಹೊಂದಾಣಿಕೆ ಮಾಡಿ ಹೋಗಬೇಕು ಅಂತಕ್ಕಂಥ ನಿರ್ಧಾರಗಳು ಸ್ಥಳೀಯವಾಗಿ ಮಾಡ್ಕೊಂಡಿದ್ದಾರೆ. ಅಲ್ಲಿ ಒಂದು ಅಪಸ್ವರಗಳು ಬರ್ತಕ್ಕಂಥ ಈ ಸಂದರ್ಭದಲ್ಲಿ ಸರ್ವೇ ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.